Good morning, one and all. Myself Mamta in Assistant Professor, Government First Grade College, Chintamani, Bangalore North University. Today I am going to discuss the third sem BBA subject, Business Ethics, the 23rd session. The topic is Introduction to Ethics in Management. After this session, students will be able to comprehend the meaning and importance of ethics in management. ಈ ದಿನ ನಾವು 3ನೇ ಸೆಮಿಸ್ಟರ್ BBA ವಿಷಯದ ವ್ಯವಹಾರ ನೈತಿಕತೆ ಅಂತಕ್ಕಂಥದರ 23ನೇ ಸೆಷನ್ ಆಗಿರ್ತಕ್ಕಂಥ ನಿರ್ವಹಣಾ ಶಾಸ್ತ್ರದಲ್ಲಿ ನೈತಿಕತೆ ಅಂತಕ್ಕಂಥ ವಿಷಯವನ್ನು ಕುರಿತು ತಿಳಿದುಕೊಳ್ಳೋಣ. Let's discuss the introduction part of this topic today. The last decades, serious organizational scandals that mainly stem from the corruption and conflicting interests, but also from the bribery, favoritism, and other wrongdoings, have accentuated the need for finding instruments for achieving more ethical organizations and management. ಕಳೆದ ದಶಕಗಳಲ್ಲಿ ನಾವು ಗಮನಿಸೋದಾದರೆ ಸುಮಾರು ಸಂಸ್ಥೆಗಳಲ್ಲಿ ಹೆಚ್ಚು ಹಗರಣಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಆ ಹಗರಣಗಳಲ್ಲಿ ಮೊದಲನೇದಾಗಿ ಲಂಚಕೊಳಿತನ ಆಗಿರಬಹುದು ಅಥವಾ ಬೇರೆಯವರ ಆಸಕ್ತಿಗೆ ಧಕ್ಕೆಯನ್ನು ತರ್ತಕ್ಕಂಥದ್ದಾಗಿರಬಹುದು. ಹಾಗೆ ಒಲವನ್ನು ಕೆಲವು ವಿಷಯಗಳಲ್ಲಿ ಹೆಚ್ಚಿನ ಒಲವನ್ನು ತೋರಿಸೋದಾಗಿರಬಹುದು. ಸೊ ಈ ರೀತಿ ನಾವೇನು ಮಾಡ್ತೀವಪ್ಪ ಅಂದರೆ ಹಲವಾರು ರೀತಿಯ ತಪ್ಪು ಕಾರ್ಯಗಳನ್ನು ನಾವು ಗಮನಿಸ್ಬೋದಾಗಿದೆ ಅಥವಾ ತಪ್ಪು ಕೆಲಸಗಳನ್ನು ನಾವು ಸಂಸ್ಥೆಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಇವುಗಳಿಗೆಲ್ಲ ಹಲವಾರು ರೀತಿಯ ಇವುಗಳನ್ನೆಲ್ಲ ಮೀರಿ ಇವುಗಳನ್ನೆಲ್ಲ ಸರಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ನಾವಿವತ್ತು ಹೊಸದಾದ ಒಂದು ದಾರಿಯನ್ನು ನಾವು ಇಲ್ಲಿ ಕಂಡುಕೊಳ್ಬೇಕಾಗತ್ತೆ. ಆ ಹೊಸದಾದ ದಾರಿಯೇ ಸಂಸ್ಥೆಯ ಒಂದು ಏಳಿಗೆಯನ್ನು ಕಾಪಾಡುವುದಕ್ಕೋಸ್ಕರ ಇಂತಹ ಮನೋಭಾವಗಳನ್ನು ನಿರ್ನಾಮಿಸುವ ಸಲುವಾಗಿ ಅಥವಾ ಅವುಗಳನ್ನು ತಡೆಹಿಡಿಯುವ ಸಲುವಾಗಿ ಸುಮಾರು ನೈತಿಕ ಮೌಲ್ಯಗಳನ್ನು ನಿರ್ವಹಣೆಯಲ್ಲಿ ನಾವು ಅಳವಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಸಂಸ್ಥೆಯು ನೈತಿಕವಾಗಿ ಮುಂದುವರಿತಾ ಇದೆ ಅಂದಾಗ ಅಲ್ಲಿ ಇರ್ತಕ್ಕಂತಹ ಕಾರ್ಮಿಕರಾಗಿರಬಹುದು ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಹಕರಾಗಿರಬಹುದು, ಮಾಲೀಕರಾಗಿರಬಹುದು, ಎಲ್ಲರೂ ಸಹ ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಒಂದು ವರ್ತನೆಯಲ್ಲಿ ಒಂದಿಷ್ಟು ನೈತಿಕ ಮೌಲ್ಯಗಳನ್ನು ಅವರು ಸಹ ಅನುಸರಿಸೋದಕ್ಕೆ ಇದು ಸಹಾಯ ಆಗುತ್ತೆ. ಇಲ್ಲಿ ನಿರ್ವಹಣೆಯಲ್ಲಿ ನೈತಿಕತೆ ಅಂದರೆ ಸಾಮಾನ್ಯವಾಗಿ ನಿರ್ವಹಣೆಯನ್ನು ಮಾಡುವ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸುವ ಸಂದರ್ಭದಲ್ಲಿ ಒಬ್ಬ ನಿರ್ವಾಹಕನು ತೆಗೆದುಕೊಳ್ತಕ್ಕಂಥ ಸರಿಯಾದ ನಿರ್ಧಾರಗಳೇ ಎಲ್ಲರಿಗೂ ಸಹ ಸ್ಫೂರ್ತಿಯನ್ನು ನೀಡ್ತವೆ. ಸೊ ಸರಿಯಾದ ನಿರ್ಧಾರಗಳನ್ನು ಕೈಕೊಂಡು ಎಲ್ಲರನ್ನು ಸರಿಯಾದ ಮಾರ್ಗದಲ್ಲಿ ಮುಂದುವರಿಸಿ ತಾನು ತನ್ನ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಸ್ತಕ್ಕಂಥ ಒಂದು ಕಲೆಯನ್ನು ನಾವು ನಿರ್ವಹಣೆ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಹಾಗಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಯಾರೊಬ್ಬರೂ ಸಹ ನೈತಿಕ ಮೌಲ್ಯಗಳನ್ನು ಅನುಸರಿಸುವುದರ ಮುಖಾಂತರ ಏನು ಮಾಡಬೇಕಾಗುತ್ತಪ್ಪ ಅಂದರೆ ಸರಿಯಾದ ಮಾರ್ಗದಲ್ಲಿ ಸಂಸ್ಥೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಇದರ ಅರ್ಥ. ಸೊ ಈಗಾಗಲೇ ನಮಗೆ ಗೊತ್ತಿದೆ ಎಥಿಕ್ಸ್ ಅಂದರೆ ಏನು ಅಂತ ಹೇಳಿ. ಡೂಯಿಂಗ್ ದಿ ರೈಟ್ ಥಿಂಗ್ಸ್ ಈಸ್ ಕಾಲ್ಡ್ ಎಥಿಕ್ಸ್. ದ ಮಾರಲ್ ಫಿಲಾಸಫಿ ಆರ್ ಕೋಡ್ ಆಫ್ morals practiced by the person or group of people. So ethics involves learning what is right or wrong. ನೈತಿಕತೆ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ನಿರ್ಧಾರಗಳನ್ನು ಕೈಗೊಂಡು ಸರಿಯಾದದ್ದನ್ನು ಆಯ್ಕೆ ಮಾಡಿ ಅದನ್ನು ನಮ್ಮ ಒಂದು ನಿರ್ಧಾರಗಳಲ್ಲಿ ಅಳವಡಿಸ್ತಕ್ಕಂಥದ್ದನ್ನೇ ನಾವು ಎಥಿಕ್ಸ್ ಅಂತ ಹೇಳಿ ಕರಿತೇವೆ. ನಂತರ ಇಲ್ಲಿ ಮೀನಿಂಗ್ ಆಫ್ ಎಥಿಕ್ಸ್ ಇನ್ ಮ್ಯಾನೇಜ್ಮೆಂಟ್. So management ethics is the ethical treatment of employees, stockholders, owners and public by a company. Managerial ethics is a set of principles and rules dictated by upper management that define what is right and what is wrong in the organization. So ಇಲ್ಲಿ ನೈತಿಕವಾಗಿ ನಾವು ನಮ್ಮ ಕಾರ್ಮಿಕರೊಟ್ಟಿಗೆ ಹಾಗೆ ನಮ್ಮ ಷೇರುದಾರರೊಟ್ಟಿಗೆ ಹಾಗೆ ಸಂಸ್ಥೆಯು ನೈತಿಕವಾಗಿ ತಮ್ಮ ಒಂದು ಸಾರ್ವಜನಿಕರೊಟ್ಟಿಗೆ ಯಾವ ರೀತಿ ತನ್ನ ಒಂದು
ನೀತಿ ನಿಯಮಾವಳಿಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ತನ್ನ ಒಂದು ಕಾರ್ಯಗಳನ್ನು ನೆರವೇರಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಎಂಪ್ಲಾಯೀಸ್, ಸ್ಟಾಕ್ ಹೋಲ್ಡರ್ಸ್, ಓನರ್ಸ್ ಆ್ಯಂಡ್ ದ ಪಬ್ಲಿಕ್ ಬೈ ಎ ಕಂಪನಿ. ಸಂಸ್ಥೆಯು ನೈತಿಕ ಮಾರ್ಗದಲ್ಲಿ ನಡೆದು ತಮ್ಮ ಕಾರ್ಮಿಕರಿಗೆ ಹಾಗೂ ಅಲ್ಲಿ ಬರ್ತಕ್ಕಂಥ ಓನರ್ಸ್ಗೆ ಮತ್ತು ಸಾರ್ವಜನಿಕರೊಟ್ಟಿಗೆ ನೈತಿಕ ಪ್ರವೃತ್ತಿಗಳೊಂದಿಗೆ ನಡೆದುಕೊಳ್ತಕ್ಕಂಥ ರೀತಿಯಾಗಿರಬಹುದು. ಇಲ್ಲಿ ಮ್ಯಾನೇಜರಿಯಲ್ ಎಥಿಕ್ಸ್ ಅಂದ್ರೆ ಏನಪ್ಪ ಅಂದರೆ ನೈತಿಕ ನಿರ್ವಹಣೆ ಅಂದಾಗ ಇಲ್ಲಿ ಸಾಮಾನ್ಯವಾಗಿ ಮೇಲು ಸ್ತರದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ನೀಡ್ತಕ್ಕಂಥ ಹಲವಾರು ನೀತಿ ನಿಯಮಾವಳಿಗಳನ್ನು ಮತ್ತು ನೈತಿಕ ತತ್ವಗಳನ್ನು ತಮ್ಮ ಕೆಲಸಗಳಲ್ಲಿ ಅಳವಡಿಸಿಕೊಂಡು ಸಂಸ್ಥೆಯನ್ನು ಮುಂದುವರಿಸ್ತಕ್ಕಂಥದ್ದನ್ನು ನಾವು ನಿರ್ವಹಣಾ ನೈತಿಕತೆ ಅಂತ ಹೇಳಿ ಕರಿತೇವೆ. So in other words, managerial ethics is defined. Managerial ethics is a basic part of business ethics. It is the set of moral principles or beliefs that affect the behavior of employees, customers and stakeholders. ಈ ನಿರ್ವಹಣಾ ನೈತಿಕತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ವ್ಯವಹಾರದ ಒಂದು ಭಾಗ ಅಂತಲೇ ಕರಿಬಹುದು. ಸೊ ವ್ಯವಹಾರದಲ್ಲಿಯೂ ಸಹ ನಾವು ನೈತಿಕ ಮೌಲ್ಯಗಳನ್ನು ಹೊಂದಿರತಕ್ಕಂಥ ತತ್ವಗಳನ್ನು ಮತ್ತು ನಂಬಿಕೆಗಳನ್ನು ಅನುಸರಿಸುವುದರ ಮುಖಾಂತರ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು, ಇವರೆಲ್ಲರೂ ಸಹ ಇವರೆಲ್ಲರ ಒಂದು ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ರೀತಿಯಲ್ಲಿ ನೈತಿಕ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದನ್ನೇ ನಾವು ಮ್ಯಾನೇಜರಿಯಲ್ ಎಥಿಕ್ಸ್ ಅಂತ ಹೇಳಿ ಕರಿಬಹುದಾಗಿದೆ. ಇಲ್ಲಿ ನಿರ್ವಹಣೆಯನ್ನು ನಿರ್ವಹಿಸ್ತಕ್ಕಂಥವರು ಹೆಚ್ಚಾಗಿ ತಾವು ನೈತಿಕ ತತ್ವಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ ಇತರರನ್ನು ಸಹ ತಮ್ಮ ಮಾರ್ಗದಲ್ಲಿಯೇ ನಡೆಸಿಕೊಳ್ತಕ್ಕಂಥದ್ದನ್ನು ನಾವು ಮ್ಯಾನೇಜರಿಯಲ್ ಎಥಿಕ್ಸ್ ಅಂತ ಹೇಳಿ ಕರಿಬಹುದಾಗಿದೆ. ಸೊ ಈಗ ನಾವು ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಇನ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದನ್ನು ನೋಡೋಣ. ವಿಲ್ ಸ್ಟಡಿ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಇನ್ ಮ್ಯಾನೇಜ್ಮೆಂಟ್. The main important points are satisfying human basic needs, creating credibility, uniting people and leadership, improving decision making, long-term gains and securing the society. So why the ethics is very important for the management? Here they may go for satisfying the human basic needs with being honest, fair and also and also they go for implementing some ethical values at the time of running the organization that may affect the satisfying the human needs. So here some of the examples we may learn here how they may go for giving the utmost importance for the satisfying the human basic needs. If the manager is very honest and is going to in all the activities, if he going to making the good decisions regarding the providing a very good fruits to the human beings, at that moment whoever working in an organization, they may feel very good. And here the satisfying basic human needs is being fair, honest and ethical is one of the basic human needs. Every employee desires to be as such himself. To work for an organization is fair in the ethical in its practices. So he has to work in an ethical manner in the organization. Then in turn he may go for satisfying himself. ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ಸಂಸ್ಥೆಗೆ ಒಳ್ಳೆಯದನ್ನು ಬಯಸಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ಬೇಸಿಕ್ ನೀಡ್ಸ್ ಅಂತ ಹೇಳಿ ಕರಿಬೋದು. ನಂತರ ಬಂದರೆ ಕ್ರಿಯೇಟಿಂಗ್ ಕ್ರೆಡಿಬಿಲಿಟಿ. ಸೊ ಅನ್ ಆರ್ಗನೈಸೇಷನ್ ದಟ್ ಈಸ್ ಬಿಲೀವ್ಡ್ ಟು ಬಿ ಡ್ರೈವನ್ ಬೈ ಅ moral values is respected in the society even by those may have the information about the working and the business organization. Organization is that believed to driven by the moral values is respected in the society. ಸಮಾಜದಲ್ಲಿ ಇರತಕ್ಕಂಥ ನೈತಿಕ ಮೌಲ್ಯಗಳನ್ನು ಗೌರವಿಸುವುದರ ಮುಖಾಂತರ ಸಂಸ್ಥೆಯೂ ಸಹ ಆ ಒಂದು ಮೌಲ್ಯಗಳನ್ನು ತನ್ನಲ್ಲಿ
ತಮ್ಮಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ತಮ್ಮ ಕಾರ್ಮಿಕರಲ್ಲಿಗೆ ತಮ್ಮ ಗ್ರಾಹಕರಿಗೆ ಉತ್ತಮವಾದ ಕೆಲಸದ ವಾತಾವರಣವನ್ನು ಸೃಷ್ಟಿಸಿಕೊಡ್ತಕ್ಕಂಥದ್ದು ಅಂತ ಹೇಳಿ ಕರಿಬೋದಾಗತ್ತೆ. ಸೊ ನಂತರ ಬಂದರೆ ಯುನೈಟಿಂಗ್ ಪೀಪಲ್ ಆ್ಯಂಡ್ ಲೀಡರ್ಶಿಪ್. ಸೊ ಇಲ್ಲಿ ಯುನೈಟಿಂಗ್ ಪೀಪಲ್ ಅಂದಾಗ at the time of making the decisions they may go for taking the suggestions by the employees and also the decision employees and also the managers at the time of making the decisions. All of them they may formulate in a single platform for taking the decisions. They may bring together all the people or employees and also the decision makers is called uniting people and leadership. ಸೊ ಇಲ್ಲಿ ತೀರ್ಮಾನಗಳನ್ನು ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕಾರ್ಮಿಕರು ಹಾಗೆ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ನಿರ್ವಹಣಾದಾರರು ಎಲ್ಲರೂ ಒಟ್ಟಿಗೆ ಕುಳಿತು ತೀರ್ಮಾನಗಳನ್ನು ಕೈಗೊಳ್ತಕ್ಕಂಥದ್ದನ್ನು ನಾವು ಯುನೈಟಿಂಗ್ ಪೀಪಲ್ ಆ್ಯಂಡ್ ಲೀಡರ್ಶಿಪ್ ಅಂತ ಹೇಳಿ ಕರಿತೇವೆ. ನಂತರ ಬಂದರೆ ಇಂಪ್ರೂವಿಂಗ್ ಡಿಸಿಷನ್ ಮೇಕಿಂಗ್. ಸೊ ತೀರ್ಮಾನಗಳನ್ನು ಕೈಗೊಳ್ತಕ್ಕಂಥದ್ದನ್ನು ನಾವು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಎ ಮ್ಯಾನ್ಸ್ ಡೆಸ್ಟಿನಿ ಇಸ್ ದ ಸಮ್ ಆಫ್ ಟೋಟಲ್ ಆಫ್ ಆಲ್ ಡಿಸಿಷನ್ಸ್ ದಟ್ he or she takes in the course of his life. The same holds true organizations also. Decisions are driven by the values. ಸೊ ಇಲ್ಲಿ ಹಲವಾರು ನೈತಿಕ ಮೌಲ್ಯಗಳನ್ನು ಅನುಸರಿಸುವುದರ ಮುಖಾಂತರ ಉತ್ತಮವಾದ ನಿರ್ಧಾರಗಳನ್ನು ಕೈಗೊಳ್ಳುವುದನ್ನು ನಾವು ಇಂಪ್ರೂವಿಂಗ್ ಡಿಸಿಷನ್ ಮೇಕಿಂಗ್ ಅಂತ ಹೇಳಿ ಕರಿತೇವೆ. ಲಾಂಗ್ ಟರ್ಮ್ ಗೇನ್ಸ್. ಸೊ ಉತ್ತಮವಾದ ನೈತಿಕ ಮೌಲ್ಯಗಳನ್ನು ಮತ್ತು ನೈತಿಕ ನಂಬಿಕೆಯನ್ನು ನಾವು ಉಳಿಸಿಕೊಳ್ಳುವ ಮುಖೇನ ನಾವು ಒಳ್ಳೆಯ ನಿರ್ಧಾರಗಳನ್ನು ಕೈಗೊಂಡು ಸಂಸ್ಥೆಯು ನೈತಿಕ ಮಾರ್ಗದಲ್ಲಿ ತನ್ನ ಕಾರ್ಯಗಳನ್ನು ನಿರ್ವಹಿಸಿದ್ದೇ ಆದರೆ ಸಂಸ್ಥೆಯು ಉತ್ತಮವಾದ ಪ್ರತಿಫಲವನ್ನು ದೀರ್ಘಾವಧಿಯಲ್ಲಿ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕರಿಬೋದು. ಲಾಂಗ್ ಟರ್ಮ್ ಗೇನ್ಸ್. ಸೆಕ್ಯೂರಿಂಗ್ ದ ಸೊಸೈಟಿ. So here often ethics succeed the law in safeguarding the society. The law machinery is often found acting as a mute spectator, unable to save the society and also the environment. Example, technology is growing at such a fast pace that may time law comes up with the regulation. We have to never technology with a new threats of replacing the older one. Lawyers and public interest litigations may not help in the great deal of the ethics can. So ethics tries to create a sense of right and wrong. ಇಲ್ಲಿ ಸೆಕ್ಯೂರಿಂಗ್ ದಿ ಸೊಸೈಟಿ ಅಂದಾಗ ಹಲವಾರು ತಾಂತ್ರಿಕವಾಗಿ ಮುಂಚೂಣಿಯಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳು ಉದ್ಭವಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ಇಲ್ಲಿ ಕಾನೂನಾತ್ಮಕವಾಗಿ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಂಡು ಅವುಗಳನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ಪಾಲಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾವು ಸೆಕ್ಯೂರಿಂಗ್ ದಿ ಸೊಸೈಟಿ ಅಂತ ಹೇಳಿ ಕರಿಬಹುದು. ಸಮಾಜದಲ್ಲಿ ಇರ್ತಕ್ಕಂಥ ನೈತಿಕ ಮೌಲ್ಯಗಳಿಗೆ ಅಥವಾ ಸಮಾಜದ ಒಂದು ಧಾರ್ಮಿಕ ಸಂಹಿತೆಗೆ ಸಮಾಜವು ಅನುಸರಿಸ್ತಕ್ಕಂಥ ಒಂದು ಸಂಸ್ಕೃತಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಉಂಟಾಗದ ರೀತಿಯಲ್ಲಿ ಆರ್ಗನೈಸೇಷನ್ಸ್ ಏನು ಮಾಡಬೇಕಾಗುತ್ತಪ್ಪ ಅಂದರೆ ತಮ್ಮ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅಟ್ ದ ಟೈಮ್ ಆಫ್ ಮೇಕಿಂಗ್ ದ ಡಿಸಿಷನ್ಸ್ ದೇ ಹ್ಯಾವ್ ಟು ಫಾಲೋ ಸಮ್ ಎಥಿಕಲ್ ವ್ಯಾಲ್ಯೂಸ್ and also ethical principles at the time of taking the decisions is called ethics in management. It is very important for the organization. Next we have the ethical principles of management. The various principles truly with the manager must to follow at the time of taking the decisions. The first and foremost thing is honesty and integrity, promise keeping and trustworthy, loyalty, fairness, concern for others, respect for others, law abiding, commitment to the excellence, leadership, reputation and morale, accountability. So these are all various ethical principles of management, and these are all qualities or values must and should follow by the manager at the time of taking the decisions. ಹಾನೆಸ್ಟಿ ಅಂದರೆ ಗೊತ್ತಿದೆ ನಿಮಗೆಲ್ಲನೂ ಪ್ರಾಮಾಣಿಕತೆ ಅಂತ ಹೇಳಿ ಕರಿತೇವೆ. ಸೊ ಪ್ರಾಮಾಣಿಕತೆ ಅಂದರೆ ಸತ್ಯ ಮಾರ್ಗದಲ್ಲಿ ನಡೀತಕ್ಕಂಥದ್ದನ್ನು ನಾವು ಪ್ರಾಮಾಣಿಕತೆ ಅಂತ ಹೇಳಿ ಕರಿತೇವೆ. ನೇರವಾಗಿ ಇರ್ತಕ್ಕಂಥ ಅಂಶಗಳನ್ನು ಹಾಗೆ ಪ್ರಚುರಪಡಿಸ್ತಕ್ಕಂಥದ್ದನ್ನು ನಾವು ಹಾನೆಸ್ಟಿ ಅಂತ ಹೇಳಿ ಕರಿತೇವೆ. ಇಂಟಿಗ್ರಿಟಿ ಸಮಗ್ರತೆ ಅಂತ ಹೇಳಿ ಕರಿತೇವೆ. ಪ್ರಾಮಿಸ್ ಕೀಪಿಂಗ್ ಆಡಿದ ಮಾತಿಗೆ
ನಾವು ಏನು ಮಾತಾಡ್ತೀವೋ ಆ ಮಾತಿಗೆ ಬದ್ಧವಾಗಿ ನಡೆದುಕೊಳ್ತಕ್ಕಂಥದ್ದನ್ನು ಪ್ರಾಮಿಸ್ ಕೀಪಿಂಗ್ ಅಂತ ಹೇಳಿ ಕರೆಯೋದು. ಮತ್ತು ಟ್ರಸ್ಟ್ ವರ್ತಿ, ನಂಬಿಕೆಯನ್ನು ಉಳಿಸಿಕೊಳ್ತಕ್ಕಂಥದ್ದು, ಸ್ವಾಮಿ ಭಕ್ತಿಯಿಂದ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಹಾಗೆ ಫೇರ್ನೆಸ್, ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು, ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು, ಇವುಗಳನ್ನೆಲ್ಲ ನಾವು ಕಾಣ್ಬೋದಾಗಿದೆ. ಕನ್ಸರ್ನ್ ಫಾರ್ ಅದರ್ಸ್, ಸೊ ಬೇರೆಯವರಿಗೆ ನಾವು ಕರುಣಾಭರಿತವಾಗಿ ನಡೆಸ್ಕೊಳ್ತಕ್ಕಂಥದ್ದು ಅಥವಾ ಅವರಿಗೋಸ್ಕರ ಕನ್ಸರ್ನ್ ಫಾರ್ ಅದರ್ಸ್ ಅಂದರೆ ಬೇರೆಯವರಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದಾಗಿರ್ಬೋದು, ಅವರಿಗೆ ಗೌರವವನ್ನು ನೀಡ್ತಕ್ಕಂಥದ್ದಾಗಿರಬಹುದು, ಕಾನೂನನ್ನು ಪಾಲಿಸೋದಾಗಿರಬಹುದು. ಕಮಿಟ್ಮೆಂಟ್ ಟು ಎಕ್ಸಲೆನ್ಸ್ ಅಂತ ಹೇಳಿ ಕರಿತೇವೆ. ಸೊ ನಮ್ಮ ಕಾರ್ಯಕ್ಕೆ ಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಹಾಗೆ ಮುಂದಾಳತ್ವ, ರೆಪ್ಯುಟೇಷನ್ ಆ್ಯಂಡ್ ಮೊರಾಲ್, ಇಲ್ಲಿ ಗೌರವಯುತವಾಗಿ ನೈತಿಕ ಅಂಶಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಅಕೌಂಟೆಬಿಲಿಟಿ, ಜವಾಬ್ದಾರಿಯುತವಾಗಿ ಉತ್ತರವನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ಎಥಿಕಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿಬಹುದಾಗಿದೆ. ಸೊ ನಂತರ ಬಂದರೆ ನಿಮಗೆ ಟೈಪ್ಸ್ ಆಫ್ ಮಾಡೆಲ್ಸ್ ಆಫ್ ಎಥಿಕ್ಸ್ ಅಂತ ಹೇಳಿ, ಮಾಡೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಥಿಕ್ಸ್ ಅಂತ ತಗೊಳ್ತೀವಿ. ಸೊ ಇಲ್ಲಿ ನಮಗೆ ಮೋರಲ್, ನೈತಿಕ ಅಂಶಗಳು ಅಂತ ಹೇಳಿ ತಗೊಂಡಾಗ, ರೆಕಗ್ನೈಸ್ ದ ಎಥಿಕಲ್ ಇಶ್ಯೂಸ್ ಇನ್ವಾಲ್ವ್ಡ್ ಇನ್ ದ ಚೂಸ್ ಆಫ್ ದ ರೈಟ್ ಥಿಂಗ್, ಸರಿಯಾದನ್ನೇ ಆಯ್ಕೆ ಮಾಡ್ತಕ್ಕಂಥದ್ದನ್ನು ನಾವು ನೈತಿಕತೆ ಅಂತ ಹೇಳಿ ಕರಿತೇವೆ. ಅನೈತಿಕ ಅಂಶಗಳು ಅಂದಾಗ, ನೈತಿಕ ಅಂಶಗಳು ಅಂತ ಗೊತ್ತಿದ್ರೂ ಸಹ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ಸರಿ ತಪ್ಪು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ತೇವೆ. ಇಲ್ಲಿ ಅಮ್ಮೋರಲ್ ಅಂದರೆ ಏನಪ್ಪ ಅಂದರೆ ಇದು ಮೋರಲ್ಲು ಅಲ್ಲ ಮತ್ತು ಇಮ್ಮೋರಲ್ಲು ಅಲ್ಲ ಅಂಥದ್ದನ್ನು ನಾವು ಅಮ್ಮೋರಲ್ ಅಂತ ಹೇಳಿ ಕರಿತೇವೆ. ಅಂದರೆ ಹೆಚ್ಚಾಗಿ ಇದು ಸಾಮಾಜಿಕವಾಗಿ ಏನು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೋ ಅಷ್ಟಕ್ಕೆ ಮಾತ್ರ ತನ್ನನ್ನು ತಾನು ಬದ್ಧವಾಗಿರಿಸ್ಕೊಳ್ಳುತ್ತೆ. ಸೊ ಡೂ ನಾಟ್ ಕನ್ಸಿಡರ್ ದ ಎಥಿಕಲ್ ಇಂಪ್ಲಿಕೇಶನ್ಸ್ ಆಫ್ ಅನ್ ಆ್ಯಕ್ಷನ್ ಆರ್ ಬಿಲೀಫ್ ದಟ್ ಎಥಿಕ್ಸ್ ಆರ್ ಇರ್ರಿಲೆವೆಂಟ್. ಇಟ್ ಮೇ ಬಿ ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ. ನೆಕ್ಸ್ಟ್, ದ 4 levels ಆಫ್ ಆರ್ಗನೈಸೇಷನಲ್ ಎಥಿಕ್ಸ್. ಸೊ 4 ಹಂತಗಳಲ್ಲಿ ಸಂಸ್ಥೆಯು ಎಥಿಕ್ಸನ್ನು, ನೈತಿಕತೆಯನ್ನು ಪಾಲಿಸಬೇಕಾಗಿರುತ್ತೆ. ಮೊದಲನೇದಾಗಿ ಸೋಷಿಯಲ್ ಡಿಸ್ರಿಗಾರ್ಡ್ಸ್. ದ ಕಂಪನಿ ಶೋಸ್ ಕೇರ್ಲೆಸ್ನೆಸ್ ಫಾರ್ ದ ಕಾನ್ಸಿಕ್ವೆನ್ಸ್ ಆಫ್ ಇಟ್ಸ್ ಆ್ಯಕ್ಷನ್ಸ್. ಅಂದರೆ ಸಮಾಜವನ್ನು ಹೆಚ್ಚಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ತಾನು ತನ್ನ ಒಂದು ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು, ಇದು ಒಳ್ಳೆಯದಲ್ಲ. ಹಾಗಾಗಿ ಇದು ಸಮಾಜವನ್ನು ಹೆಚ್ಚಾಗಿ ತನ್ನ ಒಂದು ಕಡೆಗೆ ತೆಗೆದುಕೊಳ್ಬೇಕು. ತಾನು ಸಮಾಜವನ್ನು ಮೊದಲನೇದಾಗಿ ಗಮನದಲ್ಲಿಟ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆದರೆ ಇಲ್ಲಿ ಸೋಷಿಯಲ್ ಡಿಸ್ರಿಗಾರ್ಡ್ ಅಂದರೆ ದ ಕಂಪನಿ ಶೋಸ್ ಕೇರ್ಲೆಸ್ನೆಸ್ ಫಾರ್ ದ ಕಾನ್ಸಿಕ್ವೆನ್ಸ್ ಆಫ್ ಇಟ್ಸ್ ಆ್ಯಕ್ಷನ್ಸ್ ಅಂತ ಹೇಳಿ. ಸೋಷಿಯಲ್ ಆಬ್ಲಿಗೇಷನ್, ದ ಕಂಪನಿ ಡಸಂಟ್ ವಿಶ್ ಟು ಎಕ್ಸ್ಟೆಂಡ್ ಇಟ್ಸ್ ಆ್ಯಕ್ಟಿವಿಟಿ ಎನಿ ಫರ್ದರ್ ದ್ಯಾನ್ ಜಸ್ಟ್ ಮೀಟಿಂಗ್ ಇಟ್ಸ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಸಮಾಜದಲ್ಲಿರ್ತಕ್ಕಂಥ ಹೆಚ್ಚು ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಬದಲು ಕಾನೂನಿನಾತ್ಮಕವಾಗಿ ಏನನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ಮಾತ್ರ ಪಾಲನೆ ಮಾಡುತ್ತೆ. So social responsiveness, the company adjusts its policies according to the hostile conditions and demands and pressures. The social responsibility, ಸಮಾಜಕ್ಕೆ ಉತ್ತರದಾಯಿತ್ವವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಕರಿತೇವೆ. ಹಾಗೆ ಸಮಾಜವು ಬಯಸ್ತಕ್ಕಂಥ ರೀತಿಯಲ್ಲಿ ತನ್ನ ಒಂದು ನೀತಿ ನಿಯಮಾವಳಿಗಳನ್ನು ಬದಲಾಯಿಸಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ನಾವು ಸೋಷಿಯಲ್ ರೆಸ್ಪಾನ್ಸಿವ್ನೆಸ್ ಅಂತ ಹೇಳಿ ಕರಿತೇವೆ. ಸೊ ಈ 4 ಹಂತಗಳಲ್ಲಿ ಸಹ ಸಂಸ್ಥೆ ಏನು ಮಾಡುತ್ತಪ್ಪ ಅಂದರೆ ತನ್ನ ಒಂದು ನೈತಿಕ ಮೌಲ್ಯಗಳನ್ನು ಅನುಸರಿಸಬೇಕಾಗತ್ತೆ. ನಂತರ ಬಂದರೆ ನಿಮಗೆ ಎಥಿಕಲ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್. ಸೊ ಎಥಿಕಲ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್ ಅಂದಾಗ ಹಲವಾರು ನೈತಿಕ ಸಮಸ್ಯೆಗಳನ್ನು ನಾವು ನಿರ್ವಹಣೆಯಲ್ಲಿ ಕಾಣ್ಬೋದಾಗಿದೆ. ಎಂಪ್ಲಾಯಿ ಬಿಹೇವಿಯರ್, ಸೊ ಇಲ್ಲಿ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕಾರ್ಮಿಕನ ಒಂದು ವರ್ತನೆ ಯಾವ ರೀತಿ ಇರಬೇಕಪ್ಪ ಅಂದರೆ ಸಂಸ್ಥೆಗೆ ಅನುಕೂಲಗಳನ್ನು ಸೃಷ್ಟಿಸುವ ಮಾದರಿಯಲ್ಲಿ ಅಥವಾ ಸಂಸ್ಥೆಯ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯಗಳನ್ನಷ್ಟೇ ನಿರ್ವಹಿಸಬೇಕೇ ಹೊರತು ತನ್ನ ವೈಯಕ್ತಿಕ ಕಾರ್ಯಗಳನ್ನು ಅಲ್ಲಿರ್ತಕ್ಕಂಥ ಕಾರ್ಮಿಕ ನಿರ್ವಹಿಸಬಾರ್ದು ಅಥವಾ ಮಾಡಬಾರ್ದು ಅಂತ ಹೇಳಿ ತನ್ನ ಒಂದು ಸ್ವಪ್ರಯೋಜನಕ್ಕಾಗಿ ಸಂಸ್ಥೆಯ ಸಮಯವನ್ನು ಬಳಸಿಕೊಳ್ಳಬಾರದು. ಮೊದಲನೇದಾಗಿ ಎಂಪ್ಲಾಯಿ ಬಿಹೇವಿಯರ್, ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಸಾಮಾನ್ಯವಾಗಿ. ಹಾಗೆ ಎಂಪ್ಲಾಯಿ ವರ್ಕಿಂಗ್ ಕಂಡೀಷನ್ಸ್. ಸೊ ಎಂಪ್ಲಾಯಿ ವರ್ಕಿಂಗ್ ಕಂಡೀಷನ್ಸ್ ಅಂದಾಗ ಸಾಮಾನ್ಯವಾಗಿ ವಿ ಶುಡ್ ಪ್ರೊವೈಡ್ ಅ ಗುಡ್ ಆ್ಯಂಡ್ ಕಂಜೀನಿಯಲ್ ವರ್ಕಿಂಗ್ ಎನ್ವೈರನ್ಮೆಂಟ್ ಟು ದ ಎಂಪ್ಲಾಯಿ ಅಟ್ ದ ಟೈಮ್ ಆಫ್ ವರ್ಕಿಂಗ್. ಸೊ ಕಾರ್ಮಿಕನಿಗೆ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾಗ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಸಿ ಕೊಡಬೇಕಾಗಿರ್ತಕ್ಕಂಥದ್ದು ಸಂಸ್ಥೆಯ ಮೂಲ ಕರ್ತವ್ಯವಾಗಿರುತ್ತೆ. ಹಾಗೆ ಸಪ್ಲೈಯರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಸ್. ಈ ಸಪ್ಲೈಯರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಸ್ ಅಂದರೆ ಸಾಮಾನ್ಯವಾಗಿ ನಾವು ಇನ್ ದ ಬಿಸ್ನೆಸ್
Employees and business owners must consider the ethical issues involved in the relationships between the suppliers and also the customers. Business owners in particular must consider whether is ethical to do the business with suppliers have unethical practices. When the dealing is customers or clients, business people must ensure that they are providing the good information to them. ಸೊ ಇವರು ತನ್ನ ಒಬ್ಬ ಪೂರೈಕೆದಾರರಿಗಾಗಿರ್ಬೋದು, ತನ್ನ ಗ್ರಾಹಕರಿಗಾಗಿರಬಹುದು ಒಳ್ಳೆಯ ಸಂಬಂಧವನ್ನು ಇರಿಸ್ಕೊಳ್ಬೇಕಾಗತ್ತೆ. ಎಂಪ್ಲಾಯೀಸ್ ಯಾವಾಗಲೂ ಅವರಿಗೆ ನೈತಿಕವಾಗಿ ತಾವು ಏನು ನೈತಿಕ ಮೌಲ್ಯಗಳನ್ನು ಅನುಸರಿಸ್ತಾ ಇದ್ದಾರೋ ಮತ್ತು ಅವ್ರಿಗೆ ಯಾವ ರೀತಿಯ ಅವರ ಒಂದು ಪಾಲಿಸೀಸ್ ಇದಾವೋ ಅವುಗಳನ್ನ ಅವ್ರಿಗೂ ಸರಿಯಾದ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಇವರ ಒಂದು ಜವಾಬ್ದಾರಿ ಆಗಿರುತ್ತೆ. ಹೆಲ್ತ್ ಆ್ಯಂಡ್ ಸೇಫ್ಟಿ ಅಂದರೆ ಸಾಮಾನ್ಯವಾಗಿ ತಮ್ಮ ಒಂದು ಕಾರ್ಮಿಕರಿಗೆ ಸರಿಯಾದ ಒಂದು ಆರೋಗ್ಯಕರವಾದ ಮತ್ತು ಅವರ ಒಂದು ಜೀವ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಹಲವಾರು ಅಂಶಗಳನ್ನು ಗಮನದಲ್ಲಿರಿಸಿಕೊಂಡೇ ಅವ್ರೇನು ಮಾಡಬೇಕಾಗುತ್ತಪ್ಪ ಅಂದರೆ ವರ್ಕಿಂಗ್ ಕಂಡೀಷನ್ಸನ್ನು ನೀಡಬೇಕಾಗತ್ತೆ. ಅದನ್ನು ನಾವು ಹೆಲ್ತ್ ಆ್ಯಂಡ್ ಸೇಫ್ಟಿ ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ರಾಸಾಯನಿಕಗಳನ್ನು ಬಳಸಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಅವರಿಗೇನಾದರೂ ಆರೋಗ್ಯಕ್ಕೆ ಹಾನಿ ಉಂಟಾಗ್ತಕ್ಕಂಥ ಮಾದರಿಯ ಒಂದು ಕೆಮಿಕಲ್ಸ್ ಇದ್ದಾವೆ ಅಂದಾಗ ಅವುಗಳನ್ನು ಕೈ ಬಿಡೋದಾಗ್ಬೋದು, ಅಥವಾ ಅವುಗಳನ್ನು ಬಳಸಲೇಬೇಕು ಅಂದಾಗ ತಮ್ಮ ಒಂದು ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರಿಗೆ ಹಲವಾರು ಸೌಲಭ್ಯಗಳನ್ನು ಅಥವಾ ಸವಲತ್ತುಗಳನ್ನು ನೀಡುವುದರ ಮುಖೇನ ಅವರ ಮುಖಾಂತರ ಕಾರ್ಯವನ್ನು ನಿರ್ವಹಿಸ್ಕೊಳ್ಬೇಕಾಗತ್ತೆ. ನಂತರ ಬಂದರೆ ಟೆಕ್ನಾಲಜಿ ಅಂದರೆ ನಮ್ಗೆ ಈಗಾಗಲೇ ಎಲ್ಲ ಗೊತ್ತಿದೆ. ತಾಂತ್ರಿಕತೆ ಮುಂದುವರೆದಂತೆ ತಾಂತ್ರಿಕತೆಯ ಒಂದು ಮುಂದುವರೆದ ಭಾಗ ಉದ್ಭವಿಸ್ತಾ ಇದೆ ಅಂದಾಗಲೆಲ್ಲ ನಾವು ಅಲ್ಲೂ ಸಹ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ನಿರ್ಧಾರಗಳನ್ನು ಕೈಗೊಂಡು ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ತಾಂತ್ರಿಕತೆಯನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ಅಳವಡಿಸ್ಕೊಳ್ಬೇಕಾಗಿರುತ್ತೆ. ಸೊ ಯಾವುದು ಒಳ್ಳೆಯ ತಾಂತ್ರಿಕತೆ, ಅದರಿಂದ ನಮಗೆ ಹೆಚ್ಚು ಪ್ರಯೋಜನ ಯಾವ ರೀತಿ ಆಗ್ತಾ ಇದೆ ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ಆ ಒಂದು ತಾಂತ್ರಿಕತೆಯನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ನಂತರ ನಿಮಗೆ ಟ್ರಾನ್ಸ್ಪರೆನ್ಸಿ ಅಂದರೆ prominent business and accounting scandals have made imperative in the companies operate with openness and transparency. The public corporations, this include honest, accurate and also complete reporting to the mandated financial accounting reports. ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ನಿಖರವಾದ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ ಕರಿತೇವೆ. ಸೊ ನಂತರ ಬಂದರೆ ನಿಮಗೆ ಎಥಿಕಲ್ ಡಿಸಿಷನ್ ಮೇಕಿಂಗ್. ಸಮ್ ಪ್ರಿನ್ಸಿಪಲ್ಸ್ ಶುಡ್ ಬಿ ಫಾಲೋಡ್ ಅಟ್ ದ ಟೈಮ್ ಆಫ್ ಮೇಕಿಂಗ್ ದ ಡಿಸಿಷನ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆರ್ ಸ್ಟ್ರೈವ್ ಫಾರ್ ಫೇರ್ನೆಸ್ ರಾದರ್ ದೆನ್ ಪೋಲರೈಸ್ಡ್ ವಿನ್ನರ್ ಟೇಕ್ಸ್ ಆಲ್ ದ ಔಟ್ಕಮ್ಸ್. ಸೊ ಹಿಯರ್ ದ ಪರ್ಸನ್ ಮಸ್ಟ್ ಅಂಡ್ ಶುಡ್ ಫಾಲೋ ದ ಗುಡ್ routes at the time of taking the decisions. And next you have the learn from the history and previous situations. He must learn from the history, which means already happened situations. ಈಗಾಗಲೇ ಆಗಿರ್ತಕ್ಕಂಥ ಸಿಚುಯೇಷನ್ಸು ಪ್ರೀವಿಯಸ್ಲಿ ಯಾವ ರೀತಿಯ ಅಂತಹ ಒಂದು ಸಮಸ್ಯೆಗಳನ್ನು ಅವರು ಎದುರಿಸಿರ್ತಾರೆ. ಆ ಎದುರಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಅವರು ಪರಿಹಾರನೂ ಕಂಡುಕೊಂಡಿರ್ತಾರೆ. ಯಾವ ಮಾದರಿಯಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ರು ಅವುಗಳನ್ನೇ ಫಾಲೋ ಮಾಡೋದು ಅಂಥದ್ದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕನ್ಸಿಡರಿಂಗ್ ಫ್ರಮ್ ದ ಹಿಸ್ಟ್ರಿ ಆ್ಯಂಡ್ ಪ್ರೀವಿಯಸ್ ಸಿಚುಯೇಷನ್ಸ್ ಅಂತ ಹೇಳಿ ಕರಿತೇವೆ. ಹಾಗೆ ಗೆಟ್ ದ ಫ್ಯಾಕ್ಟ್ಸ್ ಅಂದರೆ ಅಲ್ಲಿ ಏನು ನಿಜವಾಗಿ ಏನು ಆಗಿರುತ್ತೆ ಅವುಗಳ ಬಗ್ಗೆ ಎಲ್ಲ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ಇಟ್ಕೊಂಡಿರಬೇಕಾಗತ್ತೆ. ಅದರ ಪ್ರಕಾರವಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಮಾಹಿತಿಯನ್ನು ಕಲೆ ಹಾಕಿ ಉತ್ತಮವಾದ ರೀತಿಯಲ್ಲಿ ನಾವು ಒಳ್ಳೆಯ ಡಿಸಿಷನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ. ಕನ್ಸಿಡರ್ ದ ಕಾಸ್ ಆ್ಯಂಡ್ ಎಫೆಕ್ಟ್ ಇನ್ ದ ಡೀಪೆಸ್ಟ್ ಪಾಸಿಬಲ್ ಸೆನ್ಸ್. ಅಂದರೆ ಇವು ಯಾವುದೇ ಒಂದು ತೀರ್ಮಾನದಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳು ಏನು ಅನ್ನೋದನ್ನು ಆಳವಾಗಿ ಯೋಚಿಸಿ ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ಆ್ಯಕ್ಷನ್ಸನ್ನು ಪ್ರತಿಕ್ರಿಯೆಗಳನ್ನು ಕೈಗೊಳ್ಳಬೇಕಾಗುತ್ತೆ ನಿರ್ಧಾರಗಳನ್ನು ಕೈಗೊಳ್ತಕ್ಕಂಥ ಸಂದರ್ಭದಲ್ಲಿ. And resist the delusion and arrogance that power and authority tends to the foster. So ಇಲ್ಲಿ this is especially important to guard the against to live in the work and in a protected and isolated situation as many large scale leaders in the decision making, and beware of justify the decisions according to the religious faith.
ಸೊ ನಾವು at the time of making the decisions, they should consider, oversee the all the conditions, and based on that they should take the decisions. ಇಲ್ಲಿ ಯಾವುದೇ ಕಾರಣಕ್ಕೂ ಧಾರ್ಮಿಕವಾದ ಒಂದು ಅಂಶಗಳು ಇದ್ದಾಗ ಎಲ್ಲರಿಗೂ ಒಗ್ಗುವಂತಹ ರೀತಿಯಲ್ಲಿ ಅವ್ರು ಏನು ಮಾಡಬೇಕಾಗುತ್ತಂದರೆ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಸೊ ಏಮ್ ಫಾರ್ ಸೊಲ್ಯೂಷನ್ ಆ್ಯಂಡ್ ಹಾರ್ಮೋನಿ, ಆಬ್ಜೆಕ್ಟಿವಿಟಿ ಆ್ಯಂಡ್ ಡಿಟ್ಯಾಚ್ಮೆಂಟ್. Facilitate rather than influence, help, don't sell, and diffuse situations. Find common ground, don't polarize the inflame. Whenever you see the big swell of the expectation looming among your immediate team, not those affected by your decisions. ಇಲ್ಲಿ ನಮ್ಮ ಒಂದು ಡಿಸಿಷನ್ಸಿಂದ ಯಾರಿಗೂ ಸಹ ತೊಂದರೆಗಳು ಉಂಟಾಗದ ಮಾದರಿಯಲ್ಲಿ ನಾವು ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತ, ಎಲ್ಲರೊಟ್ಟಿಗೂ ಸಮತೋಲನವನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ನಮ್ಮ ಒಂದು ಉದ್ದೇಶ ಏನಿರುತ್ತೆ, ಉದ್ದೇಶಕ್ಕೆ ತಕ್ಕಂತೆ ನಾವು ನಮ್ಮ ಒಂದು ನೈತಿಕ ಮೌಲ್ಯಗಳನ್ನು ಪಾಲನೆ ಮಾಡುವುದರ ಮುಖಾಂತರ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಂಡು ಅದರಿಂದ ಹೆಚ್ಚಾಗಿ ಸಂಸ್ಥೆಗೆ ಹಾಗೆ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಎಲ್ಲರಿಗೂ ಸಹ ಒಳ್ಳೆಯದೇ ಆಗಬೇಕು. ಆ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ. ಸೊ ಇದಿಷ್ಟು ಬಂದು ಇವತ್ತಿನ ಎಥಿಕ್ಸ್ ಇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಇನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಮೂವ್ ಫ್ರಮ್ ದ ಸ್ಟೇಟ್ ಆಫ್ ಇನರ್ಷಿಯಾ ಟು ದ ಸ್ಟೇಟ್ ಆಫ್ ರೈಟರ್ಸ್ ಆ್ಯಕ್ಷನ್ಸ್ ಅಂತ ಹೇಳಿ. ಅಂದರೆ ನಾವು ಯಾವಾಗಲೂ ಒಳ್ಳೆಯದನ್ನು ಅಥವಾ ಒಳ್ಳೆಯ ಕಾರ್ಯವನ್ನು ಮಾಡಬೇಕಾಗತ್ತೆ. Thank you, Ananda.